ಕನ್ನಡ ಕ್ರಿಕೆಟ್ ಅಭಿಮಾನಿಗಳೇ, ಈ ಸಲ ಕಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ 13 ವರ್ಷ ಇರುವಾಗ ನೀವೇನ್ ಮಾಡ್ತಾ ಇದ್ರಿ, ನೀವು ಎಷ್ಟು ದುಡಿತಿದ್ರಿ, ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ಬಿಹಾರಿನ 13 ವರ್ಷದ ವೈಭವ್ ಸೂರ್ಯವಂಶಿ ಇತಿಹಾಸ ಬರೆದು ಬಿಟ್ಟಿದ್ದಾರೆ. ಐಪಿಎಲ್ ಆಕ್ಷನ್ ಇತಿಹಾಸದಲ್ಲೇ ಯಂಗೆಸ್ಟ್ ಪ್ಲೇಯರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. 13 ವರ್ಷದ ಯಂಗೆಸ್ಟ್ ಪ್ಲೇಯರ್ ವೈಭವ್ ಸೂರ್ಯವಂಶಿ ಅವರನ್ನು ರಾಜಸ್ಥಾನ್ ರಾಯಲ್ಸ್ ತಂಡ 1 ಕೋಟಿ 10 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದ್ದಾರೆ. ದೊಡ್ಡ ವಿಷಯ ಏನೆಂದರೆ ವೈಭವ್ ಸೂರ್ಯವಂಶಿ ಅವರು ರಾಹುಲ್ ದ್ರಾವಿಡ್ ಮೆಂಟೋರ್ ಆಗಿರುವ ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ಸೇರಿಕೊಂಡಿದ್ದಾರೆ. ರಾಹುಲ್ ದ್ರಾವಿಡ್ ಅವರು ಹೊಸ ಟ್ಯಾಲೆಂಟ್ಗೆ ಮತ್ತು ಯಂಗ್ಸ್ಟರ್ಸ್ ನ ತುಂಬಾ ಚೆನ್ನಾಗಿ ಮೆಂಟರ್ಶಿಪ್ ಮತ್ತು ಕೋಚಿಂಗ್ ಮಾಡ್ತಾರೆ. ಅದ್ಭುತ ಗುರು, ಅದ್ಭುತ. ವೈಭವ್ ಸೂರ್ಯವಂಶಿ ಬೆಳವಣಿಗೆ ಸ್ಟೋರಿ ತುಂಬಾ ಇನ್ಸ್ಪಿರೇಷನಲ್. ಐಪಿಎಲ್ ಆಕ್ಷನ್ 2024ನಲ್ಲಿ ಒಂದು ಕಡೆ 42 ವರ್ಷದ ಜಿಮ್ಮಿ ಆಂಡರ್ಸನ್, ಇನ್ನೊಂದು ಕಡೆ 13 ವರ್ಷದ ವೈಭವ್ ಸೂರ್ಯವಂಶಿ. ಆದರೆ ಜಿಮ್ಮಿ ಆಂಡರ್ಸನ್ ಅವರಿಗೆ ಯಾರೂ ಖರೀದಿ ಮಾಡಲಿಲ್ಲ. ಬದಲಾಗಿ 13 ವರ್ಷದ ವೈಭವ್ ಸೂರ್ಯವಂಶಿ ಅವರನ್ನು ರಾಜಸ್ಥಾನ್ ರಾಯಲ್ಸ್ ತಂಡ 1 ಕೋಟಿ 10 ಲಕ್ಷಕ್ಕೆ ಖರೀದಿ ಮಾಡಿದ್ದಾರೆ. ನಿಮಗಿದು ಗೊತ್ತಾ? 2011 ವರ್ಲ್ಡ್ ಕಪ್ ವಿನ್ ಆದಾಗ ವೈಭವ್ ಸೂರ್ಯವಂಶಿ ಅವಾಗ ಕೇವಲ 1 ವಾರದ ಪುಟ್ಟ ಮಗು. 2011 ವರ್ಲ್ಡ್ ಕಪ್ ಫೈನಲ್ 1 ವಾರದ ಹಿಂದೆ ಅಷ್ಟೇ ಅವರು ಹುಟ್ಟಿದ್ದು. ಆದರೆ ಆಶ್ಚರ್ಯ ನೋಡಿ, ಕೇವಲ 13 ವರ್ಷದಲ್ಲಿ ಅವರು ಇವಾಗ ಐಪಿಎಲ್ ಟೀಮ್ ಅಲ್ಲಿ ಆಡ್ತಿದ್ದಾರೆ. ಹೌದು ತಾನೆ, ಇದೊಂದು ಅದ್ಭುತವಾದ ದಂತಕಥೆ. ಈ ನವೆಂಬರ್ ತಿಂಗಳಂತೂ ವೈಭವ್ ಸೂರ್ಯವಂಶ ಅವರಿಗೆ ತುಂಬಾ ಅದ್ಭುತವಾಗಿದೆ. ಯಾಕಂದ್ರೆ ಅವರು ಅಫಿಷಿಯಲಿ ಯಂಗೆಸ್ಟ್ ಇಂಡಿಯನ್ T20 ಪ್ಲೇಯರ್ ಕೂಡ ಆಗಿದ್ದಾರೆ. ಜೊತೆಯಲ್ಲಿ ಇವಾಗ ಯಂಗೆಸ್ಟ್ ಐಪಿಎಲ್ ಪ್ಲೇಯರ್ ಕೂಡ ಆಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅವರು ಯೂತ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಸೆಂಚುರಿ ಕೂಡ ಬಾರಿಸಿದ್ರು, ಅದು ಕೂಡ ಆಸ್ಟ್ರೇಲಿಯಾ ಟೀಮ್ ಎದುರಾಳಿ ಇದ್ದಾಗ. ಸೊ ನಿಮಗೆಲ್ಲ ಗೊತ್ತಿದೆ, ಆಸ್ಟ್ರೇಲಿಯಾ ಟೀಮ್ ಮೇಲೆ ಸೆಂಚುರಿ ಹೊಡೆದರೆ ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗ್ಬಿಡುತ್ತೆ. ಇದೇ ಆಗಿದ್ದು ಅಡ್ವಾಂಟೇಜ್ ವೈಭವ್ ಸೂರ್ಯವಂಶಿ ಅವರಿಗೆ. ವೈಭವ್ ಸೂರ್ಯವಂಶಿ ಐಪಿಎಲ್ ಟೀಮ್ಗೆ ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ. ರಂಜಿ ಟ್ರೋಫಿ ಟೀಮಲ್ಲೂ ಕೂಡ ಆಡ್ತಿದ್ದಾರೆ. ರಂಜಿ ಟ್ರೋಫಿ ಡೆಬ್ಯೂ ಕೂಡ ಆಗ್ಬಿಟ್ಟಿದೆ ಇವರದು. ದಾಟ್ ಇಸ್ ಕ್ರೇಜಿ ಸ್ಟೋರಿ ಗುರು. ವೈಭವ್ ಸೂರ್ಯವಂಶಿ ಅವರು ಲೈಮ್ ಲೈಟ್ಗೆ ಬಂದಿದ್ದು ಆಸ್ಟ್ರೇಲಿಯಾ ಅಂಡರ್ 19 ಟೀಮ್ ವಿರುದ್ಧ ಸೆಂಚುರಿ ಬಾರಿಸಿದಾಗ. ಆ ದಿನ ಎಲ್ಲಾ ನ್ಯೂಸ್ ಪೇಪರ್ಗಳಲ್ಲಿ ಇವರದೇ ಚರ್ಚೆಯಾಗಿತ್ತು ಅಂತೆ. ಸೋಷಿಯಲ್ ಮೀಡಿಯಾ ಅಲ್ಲಿ ಕೂಡ ಫುಲ್ಲು ಇವರದೇ ಹವಾ ಆಗಿತ್ತು. ಯಾಕಂದ್ರೆ ಕೇವಲ 58 ಬಾಲಲ್ಲಿ ಸೆಂಚುರಿ ಹೊಡೆದಿದ್ರು. ಭಾರತ ತಂಡದಿಂದ ಯಂಗೆಸ್ಟ್ ಫಾಸ್ಟೆಸ್ಟ್ ಸೆಂಚುರಿ ಹೊಡೆದಿರೋದು ಸೂರ್ಯವಂಶಿ. ವೈಭವ್ ಸೂರ್ಯವಂಶಿಗೆ ರಂಜಿ ಟ್ರೋಫಿ ಡೆಬ್ಯೂ ಮಾಡಿದಾಗ ಕೇವಲ 12 ವರ್ಷ ಅಷ್ಟೇ. ವೈಭವ್ ಸೂರ್ಯವಂಶಿ ಅವರು ಐಪಿಎಲ್ ಆಕ್ಷನ್ ನಲ್ಲಿ ಯಂಗೆಸ್ಟ್ ಕರೋಡ್ಪತಿಯಾಗಿ ಸೆಲೆಕ್ಟ್ ಆಗಿದ್ದಾರೆ. ಯಂಗ್ ಸೆನ್ಸೇಷನ್ 13 ವರ್ಷದ ವೈಭವ್ ಸೂರ್ಯವಂಶಿ ಬಿಹಾರಿನ ಸಮಸ್ತಿಪುರ ಊರಿಗೆ ಸೇರಿದ ಈ ಬಾಲಕ ಇವಾಗ ಕರೋಡ್ಪತಿ ಕ್ರಿಕೆಟರ್ ಆಗಿದ್ದಾರೆ. 4 ವರ್ಷ ವಯಸ್ಸಿನಿಂದ ಕ್ರಿಕೆಟ್ ಆಡೋದಕ್ಕೆ ಶುರು ಮಾಡಿದರು. ವೈಭವ್ ಸೂರ್ಯವಂಶಿ ತಂದೆ ಹೆಸರು ಸಂಜೀವ್. ಇವರು ಮೂಲತಃ ರೈತ ಕುಟುಂಬದ ಹಿನ್ನೆಲೆಯಿಂದ ಬಂದವರು, ಸಾಮಾನ್ಯ ವರ್ಗದ ಜನ. ಆದರೆ ವೈಭವ್ ಸೂರ್ಯವಂಶಿಗೆ ಚಿಕ್ಕ ವಯಸ್ಸಿನಿಂದ ಕ್ರಿಕೆಟ್ ಅಂದ್ರೆ ಹುಚ್ಚು ಪ್ರೀತಿ. ಅವರ ಪ್ರಕಾರ ಅವರು ಹುಟ್ಟಿದ್ದೇ ಕ್ರಿಕೆಟ್ ಆಡೋದಕ್ಕೆ ಅಂತೆ. ವೈಭವ್ ಸೂರ್ಯವಂಶಿ ತಂದೆ ಈ ಕ್ರಿಕೆಟ್ ಹುಚ್ಚುತನ ಗಮನಿಸಿ ಅವರ ಹೊಲದಲ್ಲೇ ಒಂದು ಚಿಕ್ಕ ಮೈದಾನ ರೆಡಿ ಮಾಡಿ ಇವರಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಅಲ್ಲೇ ಇವರಿಗೆ ಕ್ರಿಕೆಟ್ ಆಡಿಸ್ತಾ ಸಪೋರ್ಟ್ ಮಾಡ್ತಾ ಇದ್ರು. ವೈಭವ್ ಸೂರ್ಯವಂಶಿಗೆ 9 ವರ್ಷ ಆದಾಗ ಅವರ ತಂದೆ ಬಿಹಾರಿನ ಸಮಸ್ತಿಪುರ ಊರಿನಲ್ಲಿರುವ ಕ್ರಿಕೆಟ್ ಅಕಾಡೆಮಿಯಲ್ಲಿ ಕ್ರಿಕೆಟ್ ತರಬೇತಿಗೆ ಸೇರಿಸುತ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಇವರಿಗೆ ತುಂಬಾ ಚಾನ್ಸಸ್ ಸಿಕ್ಕಿಲ್ಲ. ಆದರೆ ಆಮೇಲೆ ನಿಧಾನವಾಗಿ ಚಾನ್ಸಸ್ ಸಿಗೋಕೆ ಶುರುವಾಯಿತು. ಆವಾಗ ಅವರು ವಿನು ಮಂಕರ್ ಟ್ರೋಫಿಯಲ್ಲಿ 5 ಮ್ಯಾಚ್ ಆಡಿ 400 ರನ್ ಬಾರಿಸುತ್ತಾರೆ. ಇದು ಆದ್ಮೇಲೆ ಇವರ ಹೆಸರ ಚರ್ಚೆ ಕ್ರಿಕೆಟ್ ಸಮುದಾಯದಲ್ಲಿ ಶುರುವಾಯಿತು. ಸೊ ಅಲ್ಲಿಂದ ಅಂಡರ್ 19 ಟೀಮ್ಗೆ ಆಡ್ತಾರೆ. ನಂತರ ರಂಜಿ ಟ್ರೋಫಿ ಟೀಮಲ್ಲೂ ಕೂಡ ಆಡ್ತಾರೆ. ಫೈನಲಿ ಐಪಿಎಲ್ ಕೂಡ ಅವರ ಟ್ಯಾಲೆಂಟ್ ಪ್ರದರ್ಶನಕ್ಕೆ ರೆಡಿಯಾಗಿದೆ. ಸೊ ಫ್ರೆಂಡ್ಸ್, ನಿಮಗೆ ನನ್ಸುತ್ತೆ ಇಷ್ಟು ಬೇಗ ಕ್ರಿಕೆಟ್ ಜಗತ್ತಿನಲ್ಲಿ ಫೇಮಸ್ ಆಗೋದು ಎಷ್ಟು ಜನಕ್ಕೆ ಆಸೆ ಇಲ್ಲ? ನಿಮ್ಮ ಮನೆಯಲ್ಲಿ ಕೂಡ ಯಾರಾದ್ರೂ ಈ ತರ ಟ್ಯಾಲೆಂಟ್ ಇದೆಯಾ? ನಿಮ್ಮ ಗಲ್ಲಿ ಹುಡುಗರಲ್ಲಿ ಈ ತರ ಟ್ಯಾಲೆಂಟ್ ಇದೆಯಾ? ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.